पीछे भाई रोको, मैं वहीं रोक ला रहा तू। ನೋ ಫ್ಯೂಲ್ ಬೋರ್ಡ್ ಹಾಕ್ಬಿಟ್ಟವ್ರೆ. ಇವತ್ತು ಈ ಕಡೆ ಎಲ್ಲ ಜಾಸ್ತಿ ಓಡಾಡಬಾರ್ದು. ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಕೆಳಗಡೆ ನೋಡಿ ಈ ಥರ ಫೋಮ್ ಶೀಟ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆಲ್ ಸೆಟ್ ಫಾರ್ ಡೇ 3 ಇದು. 3 1 2 3 ಇಲ್ಲ, ಇದು ಡೇ 4 ಅಲ್ವಾ ಬ್ರೋ? ಡೇ 4 ಇವತ್ತು 4ನೇ ದಿನ. ಇವತ್ತು ನಾವು ಗ್ವಾಲಿಯರಿಂದ ಚಂಡೀಗಢಗೆ ಹೊಡ್ತೀವಿ. ಸೊ ನೈಟೇ ಫ್ಯೂಲೆಲ್ಲ ತುಂಬಿಸಿ ಸ್ಪ್ರೇಗಳೆಲ್ಲ ಹಾಕಿ ರೆಡಿ ಆಗಿದ್ವಿ. ಸೊ ಈಗೇನಿದ್ರು ಜಸ್ಟ್ ಗಾಡಿ ವಾರ್ಮ್ ಅಪ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನೋಡ್ಕೊಂಬಿಡಿ ಲೈನಪ್ನ. ಆ್ಯಕ್ಚುಲಿ ಎಷ್ಟು ಬಿಸಿಲಿದೆ ಅಂತಂದರೆ ನಾವೆಲ್ಲೂ ಫೋಟೋನೇ ಇಡ್ಸೋಕ್ಕೆ ನಿಲ್ಲಿಸಲೇ ಇಲ್ಲ ಗಾಡಿಗಳನ್ನ. ನಾವು ಓಡಿಸ್ತಾನೆ ಇದ್ದೀವಿ, ರೆಸ್ಟ್ ತೊಗೊತಾನೆ ಇದ್ವಿ, ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಫೋಟೋ ತೊಗೊಳೋಣ ಅನ್ನೋದಕ್ಕೆ ಮೂಡೇ ಬರ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಪರವಾಗಿಲ್ಲ, ಅದೇ ಬೈಕರ್ಸ್ ಲೈಫು ಅಲ್ವಾ? ಬಿಸಿಲು, ಮಳೆ, ಚಳಿ, ಗಾಳಿ ಏನು ಲೆಕ್ಕಿಸ್ತದೆ, ಮುಂದೆ ನುಗ್ಗುತ್ತಾ ಇರಬೇಕು. ಓಕೆ, ಸೊ ಬನ್ನಿ ಮೋಟೋ ಬ್ಲಾಗಿಂಗ್ ಸೆಟಪ್ಗೆ ಶಿಫ್ಟ್ ಆಗೋಣ. ಓಕೆ, ಸೊ ಟ್ರಿಪ್ ಏನೋ ಒಂದು ನಿಮಿಷ ನೋಡಿ. ಟೋಟಲ್ 1835 ಕಿಲೋಮೀಟ್ರ್ ಬಂದಿದ್ದೀವಿ ಬೆಂಗಳೂರಿಂದ. ಈಗ ನಾನು ಇವತ್ತಿಂದು ನೆನ್ನೆದು ಆ್ಯಕ್ಚುಲಿ 764. ನಾನು ಫಸ್ಟ್ ಟೈಮು 764 ಕಿಲೋಮೀಟ್ರ್ ಓಡಿಸಿರೋದು ಒಂದು ದಿನಕ್ಕೆ ಗಾಡಿನ. ಇದನ್ನು ಈಗ 0 ಮಾಡೋಣ. ಓಕೆ, ವಾರ್ಮಪ್ ಆಗಿದೆ. ಆ್ಯಕ್ಚುಲಿ ಮ್ಯಾಡ್ ಡಾಗ್ದು ಇದು ಏನೋ ಇಲ್ಲಿ ಹಾಲಂಕಿ ಬಿದ್ದೋಯ್ತು, ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ. ಟೈಟಾಗಿ ಕೂತಿದೆ. ಸೊ ಇಲ್ಲೇ ಆನ್ ಮಾಡ್ಕೋಬೋದು, ಟೆನ್ಷನ್ ಇಲ್ಲ. ಸೊ ಹಾಲಂಕಿ ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲಾಂತಂದರೆ ಜಿಪ್ ಟೈಯಲ್ಲಿ ಏನಾದರೂ ಒಂದು ಮಾಡಿ ಹಾಕ್ಬಿಡೋಣ ಜುಗಾಡು. ಅದು ಕೆಳಗಡೆ ಚೆಕ್ ಮಾಡಿದೆ, ಸದ್ಯಕ್ಕೆ ವೈಬ್ರೇಟ್ ಆಗಿಲ್ಲ ಅಲ್ಲಿ, ಹಾಗೆ ಇದೆ. ಆವಾಗ ನೋಡಿಕೊಂಡು ಅದಕ್ಕೂ ಏನಾದರೂ ಜುಗಾಡು ಮಾಡಬೇಕು ಚಂಡೀಗಢಗೆ ಹೋಗಿ. ಸೊ ಟೈಗರ್ ನೋಡ್ತಾಯಿದ್ರೆ ತಗೊಂಬಿಡೋಣ ಅನಿಸುತ್ತೆ. ಅಷ್ಟು ಮಜಾ ಬರುತ್ತಲ್ಲ ಗಾಡಿ ಓಡಿಸೋದಕ್ಕೆ ಮಾತ್ರ. ಒಳ್ಳೆ ಸ್ಯಾಡ್ಲಿಂಗ್ ಮಾಡಿಕೊಂಡು. ಹಾಂ, ನಮಗೆ ನೇಕೆಡು ಒಂದು ಅಡ್ವೆಂಚರ್ ಸ್ಪೋರ್ಟು, ಸೂಪರ್ ಸ್ಪೋರ್ಟ್ಸು. ಯಾವುದು ಡುಕಾಟಿನಾ? ಎಷ್ಟು ತೌಸಂಡು? S1K ಇದೆ. NH44 ಇವಾಗ ಕನೆಕ್ಟ್ ಆಗಿ ಅಲ್ಲಿಂದ ಹೊರಡೋದು. ಸೊ ಹೈವೇ ಪಕ್ಕನೇ ಇದೆ, ಜಾಸ್ತಿ ದೂರ ಏನಿಲ್ಲ. ರೂಮು ಚೆನ್ನಾಗಿದೆ, ರೂಮು ಓಕೆ. ಬಂದು ಸ್ಟೇ ಆಗ್ಬೋದು, ಮೇನ್ ಫ್ಯಾಮಿಲಿ ಬಂದು ಸ್ಟೇ ಆಗ್ಬೋದು. ಈ ಥರ ಹಸುಗಳು ಬರ್ತಾ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಪ್ಪ. ಕ್ಯಾಮ್ರಾ ಕ್ಲೀನ್ ಮಾಡಿದ್ದೀನಿ. UP MP ಸ್ವಲ್ಪ ಹಸುಗಳು ರೋಡ್ ಮಧ್ಯೆನೇ ಇರ್ತವೆ, ಹುಷಾರಾಗಿರಬೇಕು. ಸೊ ಇನ್ನರ್ ರೋಡ್ಗಳಲ್ಲಿ ಇವರೆಲ್ಲ ಜೀ ಅಂತ ಹೋಗ್ಬಿಡ್ತಾರೆ ADV ಗಾಡಿಗಳು. ನಾವು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಹಿಂಗೆ ಎಲ್ಲ. ಇವಾಗ ನಾವು ಆಗ್ರಾ ಮೇಲೆ ಹೋಗೋಣ ಅಂತ ಇರೋದು. ಸೊ ಈಗ ನಾವು ಸೀದಾ ಆಗ್ರಾಗೆ ಹೋಗ್ತೀವಿ. ಆಗ್ರಾವರೆಗೂ ನಾನ್ ಸ್ಟಾಪ್ ಹೊಡಿತೀವಿ. ಆಗ್ರಾದಲ್ಲಿ ಫ್ಯೂಲ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡ್ಕೊತೀವಿ. ಯಾಕಂದರೆ ನಾವು ಯಮುನಾ ಎಕ್ಸ್ಪ್ರೆಸ್ ಹೈವೇ ಹತ್ತಿದ್ರೆ, ಯಮುನಾ ಎಕ್ಸ್ಪ್ರೆಸ್ ಹೈವೇಲಿರೋದು 2 ಪೆಟ್ರೋಲ್ ಬಂಕು. ಸೊ 2 ಪೆಟ್ರೋಲ್ ಬಂಕಲ್ಲಿ ಇನ್ ಕೇಸ್ ಏನಾದರೂ ಒಂದರಲ್ಲಿ ಪೆಟ್ರೋಲು ಇಲ್ಲ ಅದು ಇದು ಅಂತಂದ್ರೂ ಕಷ್ಟ ಆಗಿಬಿಡುತ್ತೆ. ಅಲ್ಲಿ ಬೇರೆ ಕಡೆ ಹುಡ್ಕೋಕ್ಕೂ ಆಗೋಲ್ಲ. ಸೊ ಆ ಥರ ಪರಿಸ್ಥಿತಿ. ಅದಕ್ಕೋಸ್ಕರ ಆಗ್ರಲ್ಲೇ ಫ್ಯೂಲ್ ಅಪ್ ಮಾಡ್ಕೊಂಬಿಟ್ಟು ಫುಲ್ ಟ್ಯಾಂಕು ಅಲ್ಲೇ ನಾಷ್ಟನೂ ಮಾಡ್ಕೊಂಬಿಟ್ಟು ಒಂದೆರಡು ಎಕ್ಸ್ಟ್ರಾ ವಾಟರ್ ಬಾಟ್ಲ್ ಎತ್ತಿಟ್ಕೊಂಡು, ಯಾಕಂದರೆ ಮಧ್ಯೆ ಎಲ್ಲೂ ಸಿಗೋಲ್ಲ. ಮಧ್ಯೆ ಆ್ಯಕ್ಚುಲಿ ಮಾರ್ತಾರೆ, ಲಾಸ್ಟ್ ಟೈಮ್ ನೋಡಿದ್ದೆ. ಸೊ ಅಲ್ಲೆಲ್ಲೂ ಮಾರಂಗಿಲ್ಲ, ಅಂಗಡಿಗಳೆಲ್ಲ ಇಲ್ಲ. ಎವ್ರಿ 50 ಕಿಲೋಮೀಟರ್ಸ್ ಏನೋ ಒಂದು ಪಿಟ್ ಸ್ಟಾಪ್ ಇದೆ, ಅಲ್ಲೇ ತೊಗೋಬೇಕು. ಬಟ್ ಹಳ್ಳಿಯವ್ರು ಏನು ಮಾಡ್ತಾರೆ ಗೊತ್ತಾ, ಈ ನೈಸ್ ರೋಡ್ ಥರನೇ ಅದೂ. ಹಳ್ಳಿಯವ್ರು ಏನು ಮಾಡ್ತಾರೆ, ಅಕ್ಕಪಕ್ಕ ಮನೆಯಲ್ಲಿ ಇರೋರು ಏನು ಮಾಡ್ತಾರೆ, ವಾಟರ್ ಬಾಟ್ಲು ತಂದು ಆ ಕಡೆ ಸೈಡಲ್ಲಿ ಇಟ್ಕೊಂಡು ಮಾರ್ತಾ ಇರ್ತಾರೆ. ಸೊ ಅಲ್ಲಿ ಬೇಕಾದ್ರೆ ನಾವು ವಾಟರ್ ತೊಗೋಬೋದು. ಸೊ ಅಲ್ಲಿ ಮೋಸ್ಟ್ಲಿ ಹೈವೇ ಅಥಾರಿಟೀಸ್ ಅವರು ಏನು ಹೇಳಲ್ಲ, ಯಾಕಂದರೆ ಅಲ್ಲಿ ಏನೂ ಇಲ್ವಲ್ಲ, ಬಿಸಿಲು ಬೇರೆ, ನೀರು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ಲಾಸ್ಟ್ ಟೈಮ್ ನೋಡಿದಾಗ ನನಗೆ ಸಿಕ್ಕಿದ್ದದು. ನೋಡೋಣ ಈ ಸರಿ ಸಿಕ್ಕಿದ್ರು ನೀರು ತೊಗೊಳೋಣ. ಇಲ್ಲಾಂದ್ರೂ ಮುಂಚೆನೇ ಒಂದು 2 ಬಾಟ್ಲು ತೊಗೊಂಡೋಗ್ಬಿಡೋಣ. ಆರಾಮಾಗಿ ಬ್ಯಾಗಲ್ಲಿ ಇಟ್ಟಿರ್ತೀವಿ. ಸೊ ಯಮುನಾ ಎಕ್ಸ್ಪ್ರೆಸ್ ಹೈವೇಲಿ ನಾನು ಲಾಸ್ಟ್ ಟೈಮು 205 ರೂಪಾಯಿನ ಟೋಲ್ ಕೊಟ್ಟಿದ್ದೆ. ಈ ಸರಿ ಮೋಸ್ಟ್ಲಿ ನನಗೆ ಗೊತ್ತಿರೋ 300-350 ಮಾಡಿರ್ತಾರೆ. ಇಲ್ಲಿ ರೋಡ್ಗಳು ಅಧ್ವಾನ, ಎಲ್ಲ ಅಧ್ವಾನ ಗುರು. ಅಲ್ಲ ಇದು ಚಿಕ್ಕ ಟೌನು, ಓಕೆ ಟೌನ, ಇದು ಗ್ವಾಲಿಯರು ಸಿಟಿನೇ, ಒಂಥರ ಸಿಟಿನೇ. ಬಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತೈತೆ. ಬಟ್ ನೋಡೋ ಫುಲ್ಲು ಅವಾಗಿಂದ ಬರ್ತಾಯಿದ್ದೀನಿ. ಪ್ರತಿಯೊಂದು ರೋಡ್ ಹಿಂಗೆ ಐತೆ. ಅಲ್ಲಲ್ಲ ಸಿಮೆಂಟ್ ರೋಡ್ ಹಾಕ್ತಾವ್ರೆ. ನಿಜ ಹೇಳಬೇಕು ಅಂತಂದರೆ ನೀವು ಬೈಕ್ಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ರೋಡ್ ಟ್ರಿಪ್ ಬಂದಾಗೇ ನಿಮಗೆ ಕರ್ನಾಟಕ, ಬೆಂಗಳೂರು ಎಷ್ಟು ಸೇಫು, ಎಷ್ಟು ನೀಟು, ಎಷ್ಟು ಎಜುಕೇಟೆಡು, ಎಷ್ಟು ಸಿವಿಕ್ ಸೆನ್ಸ್ ಇರೋವಂಥದ್ದು ಅಂತ ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ ನಿಮಗೆ. ನಾವು ಹೇಳ್ಬೋದಷ್ಟೇ, ಬಟ್ ಒನ್ಸ್ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡ್ತಿರಲ್ಲ ಆವಾಗ ಗೊತ್ತಾಗುತ್ತೆ
ನಾವು ಬೆಂಗಳೂರಲ್ಲಿರೋಕ್ಕೆ ಅಥವಾ ಎಸ್ಪೆಷಲಿ ಸೌತ್ ಇಂಡಿಯಾಲಿರೋಕ್ಕೆ ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಈ ಥರ ಬಂದಮೇಲೆ ಗೊತ್ತಾಗುತ್ತೆ. ಗುರು ಇಲ್ಲಿ ಎಳ್ನೀರು ಸಿಗಲ್ಲ, ಒಂದು ಎಳ್ನೀರು ಒಂದು ಕಡೆ ಸಿಗಲ್ಲ ಎಳ್ನೀರು. ಇಲ್ಲೆಲ್ಲ ಬೆಳೆಯೋದೇ ಇಲ್ಲ ಎಳ್ನೀರು. ಮಹಾರಾಷ್ಟ್ರ ಲಾಸ್ಟ್ ಅನ್ಕೊತೀನಿ. ನಾನು ಯೂಶ್ವಲಿ ಈ ಕಡೆ ಟ್ರಾವೆಲ್ ಮಾಡಿದಾಗೆಲ್ಲ ಮಹಾರಾಷ್ಟ್ರ ಲಾಸ್ಟ್ ನಾನು ಎಳ್ನೀರು ಕುಡಿಯೋದು. ಅದ್ರ ಮೇಲೆ ಬಂದಾಗ ಡೆಲ್ಲೀಲಿ ಎಲ್ಲೆಲ್ಲೇ ಸಿಗುತ್ತೆ, ಬಟ್ ರೆಗ್ಯುಲರಾಗಿ ನಮ್ಮಲ್ಲಿ ಅಂದರೆ ಮೈಸೂರು ರೋಡಲ್ಲಿ, ಈ ಕಡೆ ಕನಕಪುರ ರೋಡಲ್ಲಿ ಎಲ್ಲಿ ಬೇಕಲ್ಲಿ ಹಾಕೊಂಡು ಕೂತಿರ್ತಾರೆ. ಇಲ್ಲೆಲ್ಲ ಆ ಥರ ಇಲ್ಲ, ಎಲ್ಲೋ ಒಂದೊಂದು ಕಡೆ ಸಿಗುತ್ತೆ, ಅದು ಹೆವಿ ರೇಟು. ನಾನು 4 ವರ್ಷ ಮುಂಚೆ ಬಂದಾಗೇ ಬೆಂಗಳೂರಲ್ಲೆಲ್ಲ 35 ರೂಪಾಯಿ ಇತ್ತು ಎಳ್ನೀರು ರೇಟು, ಇಲ್ಲಿ 70 ರೂಪಾಯಿ ಇತ್ತು. ನಾನು ಲಾಸ್ಟ್ ಟೈಮ್ ಡೆಲ್ಲಿಗೆ ಇದಕ್ಕೆ ಬಂದಾಗ, ಸ್ಪೀಟಿ ಮತ್ತು ಲದಾಖಿಗೆ ಬಂದಾಗ. ನಾವು ಅಲ್ಲಿ ಎಷ್ಟು ಪುಣ್ಯ ಮಾಡಿದ್ದೀವಿ ಗೊತ್ತಾ. ಬಾ 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 ಇಲ್ಲಿ ಕಡೆ ಎಲ್ಲ ಬರೀ ಬಡ್ ಭೂಮಿ ಜಾಸ್ತಿ, ಆ ಕಡೆ ಎಲ್ಲ ಫಲವತ್ತಾದ ಭೂಮಿ, ಎಲ್ಲ ಕಡೆ ಹಸಿರು. ಆಹಾ, ಇವಾಗ ಅನಿಸುತ್ತೆ ಎಷ್ಟು ಭಾಗ್ಯವಂತರು ನಾವು ಅಂಥ ಜಾಗದಲ್ಲಿ ಹುಟ್ಟಿರೋದಕ್ಕೆ. ಸೊ ಇವಾಗ ರೀಚ್ ಆಗಿದ್ದೀನಿ. ಬೆಳಗ್ಗೆ ನಾನು 4-5 ಗಂಟೆಗೆ ಎದ್ದು ರೆಡಿಯಾಗಿ ರೈಡ್ ಸ್ಟಾರ್ಟ್ ಮಾಡಿಬಿಟ್ರೆ ಅದು ದಿನವೇ ಒಂಥರ ಮಸ್ತ್ ಮಜಾ ಇರುತ್ತೆ. ಸೊ ಯೂಶ್ವಲಿ ನೀವು ನನ್ನ ಹಳೆ ಬ್ಲಾಗ್ಸ್ ನೋಡಿದರೆ, ಇಲ್ಲ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ಗಾದರೆ ಗೊತ್ತಿರುತ್ತೆ, ನಾನು ಯಾವತ್ತೂ 6:30-7 ಗಂಟೆ ಮೇಲೆ ರೈಡ್ ಸ್ಟಾರ್ಟೇ ಮಾಡಿಲ್ಲ. ಯೂಶ್ವಲಿ ನಾನು ಸೋಲೋ ಬಂದಾಗೆಲ್ಲ ಅಷ್ಟೇ 5 ಗಂಟೆಗೆ ಎದ್ದೇಳ್ತೀನಿ, ನೀಟಾಗಿ ರೆಡಿ ಆಗ್ತೀನಿ, ಬ್ಯಾಗ್ ಪ್ಯಾಕ್ ಗೀಕೆಲ್ಲ ಮಾಡ್ಕೋತೀನಿ, ಚೈನ್ ಸ್ಪ್ರೇ ಏನಿದ್ರು ಮಾಡೋಂಗಿದ್ರೆ ಮಾಡಿಕೊಂಡು ಕರೆಕ್ಟಾಗಿ 6 ಗಂಟೆಗೆ ಗಾಡಿ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಅಟ್ ಎನಿ ಕಾಸ್ಟ್ 6 ಗಂಟೆಗೆ ಗಾಡಿ ಸ್ಟಾರ್ಟ್ ಮಾಡಲೇಬೇಕು ನಾನು. 6 ಗಂಟೆಗೆ ಸ್ಟಾರ್ಟ್ ಮಾಡಿಬಿಟ್ರೆ ಆರಾಮಾಗಿ ಒಂದು 300 ಕಿಲೋಮೀಟರ್ಸ್, ಒಂದು 12 ಗಂಟೆ ಅಷ್ಟೊತ್ತಿಗೆ 300, ಒಂದೊಂದು ಸರಿ ವೆದರ್ ಏನೋ ಚೆನ್ನಾಗಿತ್ತು ಅಂದರೆ 400-450 ಕಿಲೋಮೀಟ್ರ್ ಹೊಡೆದ್ಬಿಡ್ತೀನಿ, ಕಂಪ್ಲೀಟ್ ಮಾಡಿಬಿಡ್ತೀನಿ. ಅದಾದಮೇಲೆ 12 ಗಂಟೆಗೆ ವೆದರ್ ಚೆನ್ನಾಗಿತ್ತು ಅಂತಂದರೆ ಮತ್ತೆ ಓಡಿಸ್ತೀನಿ. ಇಲ್ಲ ಅಂತಂತಂದರೆ ಆರಾಮಾಗಿ ಒಂದು 2 ಅವರ್ ಬಿಸಿಲಿತ್ತು ಅಂತಂದರೆ ಒಂದು 2 ಅವರ್ ರೆಸ್ಟ್ ಅಂತೀನಿ. ಯೂಶ್ವಲಿ ನಾನು ಮಧ್ಯಾಹ್ನದ ಹೊತ್ತು ಊಟ ಮಾಡಲ್ಲ, ಬರೀ ಫ್ರೂಟ್ಸು ಅಥವಾ ಜ್ಯೂಸು ಅಥವಾ ಇದೇ ಥರ ಟೀ, ಬನ್ನು ಇದೇ ಥರ ತಿಂದು ಕ್ಲಿಯರ್ ಮುಗಿಸ್ಕೊಂಬಿಡ್ತೀನಿ ನಾನು ಹೊಟ್ಟೆ ಹಸುನ. ಸೊ ಪ್ರೋಟೀನ್ ಬಾರ್ಸ್ ಏನಾದರೂ ಇದ್ದರೆ ಅದೇ ತಿನ್ಕೊತೀನಿ. ಒಟ್ಟಿನಲ್ಲಿ ಬೆಳಗ್ಗೆ ಮಾತ್ರ ಬೇಗ ರೆಡಿಯಾಗಿ ರೈಡ್ ಮಾಡಿದ್ರೆ ಆ ಮಜಾನೇ ಬೇರೆ ಇರುತ್ತೆ, ಅದು ಫೀಲಿಂಗೇ ಬೇರೆ. ಆ್ಯಕ್ಚುಲಿ ಒಳ್ಳೆ ತುಂಬ ಬೈಕರ್ಸ್ಗೆ ಗೊತ್ತು ಆ ಫೀಲಿಂಗ್ ಏನು ಅಂತ, ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇದು ಮಾಡೋದು. ಸೊ ನಾವು ಕಂಟಿನ್ಯೂಸ್ ಆಗಿ ಲಾಸ್ಟ್ 3 ದಿನದಿಂದ ಬೆಳಗಿನ ಜಾವ 4 ಗಂಟೆ 4:15ಗೆ ಎದ್ದೇಳ್ತಾ ಇದ್ದೀವಿ. ಎದ್ದು ನೀಟಾಗಿ ರೆಡಿಯಾಗಿ 5:30-6 ಗಂಟೆ ಅಷ್ಟೊತ್ತಿಗೆ ರೈಡು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಆಗ್ರಾ ಹತ್ರ ಇದ್ದೀವಿ. ಆ ಕಡೆ ಹೋದರೆ ಆಗ್ರಾ ಸಿಟಿ. ಇವಾಗ ಬೈಪಾಸಿಂದ ನಾವು ಯಮುನಾ ಎಕ್ಸ್ಪ್ರೆಸ್ ಹೈವೇಗೆ ಹೋಗಬೇಕು. ಅದಕ್ಕೆ ಮುಂಚೆ ಒಂದು ಸರಿ ಗಾಡಿ ಪೆಟ್ರೋಲ್ ಹಾಕ್ಸ್ಬೇಕು. ಇಲ್ಲೇ ಒಂದು ಟೀ ಬ್ರೇಕ್ಗೆ ಹಾಕಿದ್ರಿ. ಸೊ ಟೀ ಕುಡ್ಕೊಂಡು ಇವಾಗ ನೆಕ್ಸ್ಟ್ ನಾಷ್ಟಕ್ಕೆ ಅಲ್ಲೆಲ್ಲಾದರೂ ನಿಲ್ಸ್ಕೊತೀವಿ ನಾಷ್ಟಕ್ಕೆ. ವೆದರ್ ಕೂಲಾಗೈತೆ. ಕೂಲ್ ಅಂದರೆ ಲೈಕ್ ಕಂಪೇರ್ ಟು ಮೊನ್ನೆ ಬನ್ನಿ ಅಲ್ಲೆಲ್ಲ ಪೆಟ್ರೋಲ್ ಹಾಕ್ಸ್ತಾ ಇರ್ತೀನಿ. ಇಷ್ಟೊತ್ತು ಬಂದಿದ್ದು ರೋಡ್ ಮಾತ್ರ ಹೆವಿ ಅಧ್ವಾನವಾಗಿತ್ತು. ಅಯ್ಯೋ ಯಾಕೆ ಹೇಳ್ತೀರಾ, ಆ ಸೈಡಲ್ಲಿ ರೋಡೆಲ್ಲ ಒಳ್ಳೆ ಉದ್ಭವ ಆಗ್ಬಿಟ್ಟೈತಿ. ಉದ್ಭವ ಒಳ್ಳೆ ಚಿಕ್ಕ ಚಿಕ್ಕ ಬೆಟ್ಟಗಳಿದ್ದಂಗೆ ಐತೆ. ಬಾ ಹೆವಿ ಕಷ್ಟ ಆಯಿತು ರೈಡ್ ಮಾಡೋಕ್ಕೆ. ಹಿಂಗೆ ಓವರ್ಟೇಕ್ ಮಾಡೋಣ ಅಷ್ಟೊತ್ತಿಗೆ ಅಲ್ಲಿ ರೋಡು ಸರಿ ಇರೋಲ್ಲ. ಆಮೇಲೆ ಮೊದಲೇ ಇಲ್ಲೆಲ್ಲ ಬಫೂನ್ಗಳು ಹೆಂಗಂದ್ರೆ ಹಂಗೆ ಬರ್ತಾ ಇರ್ತಾರೆ. ಬಟ್ ಇಲ್ಲೆಲ್ಲ ತುಂಬ ಕಷ್ಟ ಈ ಥರ ಓಡ್ಸೋಕ್ಕೆ. ಅದಕ್ಕೆ ನೈಟ್ ಹೊತ್ತು ಈ ಕಡೆ ಎಲ್ಲ ಜಾಸ್ತಿ ಓಡಾಡಬಾರ್ದು, ಬೆಳಗ್ಗೆ ಹೊತ್ತು ಹೋದ್ರೇ ಬೆಸ್ಟು. ಅದಕ್ಕೋಸ್ಕರ ಯಾವತ್ತೂ ಅರ್ಲಿ ಮಾರ್ನಿಂಗ್ ರೈಡೇ ಬೆಸ್ಟು. ಸೊ ಇವಾಗ ಯಮುನಾ ಎಕ್ಸ್ಪ್ರೆಸ್ ಹೈವೇಯಿಂದ ಸೀದಾ ಡೆಲ್ಲಿ ದಾಟಿ ಪಾನಿಪತ್ಗೆ ಹೋಗ್ಬಿಡ್ತೀವಿ. ಪಾನಿಪತ್ ರೋಡು, ಅಲ್ಲಿಂದ ಇದು ಏನು ಚಂಡೀಗಢ. ಇನ್ನು ರೋಡ್ ಚೆನ್ನಾಗಿದೆ ಈ ಕಡೆ ಎಲ್ಲ. ಯಮುನಾ ಎಕ್ಸ್ಪ್ರೆಸ್ ಹೈವೇ ಮಾತಾಡೋಂಗೆ ಇಲ್ಲ ಬಿಡಿ, ಅದು ಸೂಪರಾಗಿದೆ ರೋಡು. ಮತ್ತು ಅಲ್ಲಿಂದ ಪಾನಿಪತ್ ರೋಡೂ ಚೆನ್ನಾಗಿದೆ. ಸ್ವಲ್ಪ ಲೈಟ್ ಮೂವಿಂಗ್ ಟ್ರಾಫಿಕ್ ಈ ಥರ ಇದ್ದೇ ಇರುತ್ತೆ, ಅದು ಬಿಟ್ಟರೆ ರೋಡೆಲ್ಲ ಸೂಪರಾಗಿದೆ. ಸೊ ಅಲ್ಲಲ್ಲಿ HP ಪವರ್ ಪೆಟ್ರೋಲ್ ಇದೆ. ಸೊ ಅದೊಂದು ಅಡ್ವಾಂಟೇಜು. ಇಲ್ಲಿಲ್ಲ ಅನ್ಕೋತೀನಿ. ನೋ ಫ್ಯೂಲ್ ಬೋರ್ಡ್ ಹಾಕ್ಬಿಟ್ಟವ್ರೆ. 24 जनवरी से बिना हेलमेट के ಪೆಟ್ರೋಲ್ ನಹಿ ಮಿಲೇಗಾ. ಓಹೋ, ನೋ ಹೆಲ್ಮೆಟ್ ನೋ ಫ್ಯೂಲ್ ಅಂತಂದರೆ ಹೆಲ್ಮೆಟ್ ಹಾಕೊಂಬಂದಿಲ್ಲ ಅಂದರೆ ಫ್ಯೂಲ್ ಕೊಡೋಲ್ಲ ಅಂತ. ಬಟ್ ನೋಡಿ ಅಲ್ಲಿ ಅವನು ಹೆಲ್ಮೆಟ್ ಹಾಕಿಲ್ಲ. ಅಲ್ಲಿ ನೋಡಿ ಅಲ್ಲಿ ಅಷ್ಟು ಜನ ಹೆಲ್ಮೆಟ್ ಹಾಕಿಲ್ಲ, ಹೋಗ್ಬಿಟ್ಟು ಎಲ್ಲರಿಗೂ ಹಾಕ್ತಾವ್ರು ಪೆಟ್ರೋಲು. ಬಟ್ ನೋ ಹೆಲ್ಮೆಟ್ ನೋ ಫ್ಯೂಲ್ ಅಂತ ಬೇರೆ ಇಲ್ಲ ಹಾಕವ್ರೆ. ಏನು ಮಜಾ ಅಲ್ಲ. ಪರವಾಗಿಲ್ಲ, ಇನ್ನೂ ಗ್ಯಾಪ್ನ ಐತೆ. ನಾನು ಸ್ಕೂಲಲ್ಲಿ ಓದಿದ್ದು ಏನೋ ತಟ್ಟಾಡ್ಕೊಂಡು ಹೆಂಗೋ ಓದ್ತಾ ಇದ್ದೀನಿ. उत्तर प्रदेश सरकार के आदेश के अनुपालन में। ओके सर, पूरा टैंक कर दो।
फुल टैंक कर दो। पावर पेट्रोल है नहीं है। ಓ 98 ರೂಪಾಯಿ 80 ಪೈಸೆ ಗುರು, ಸೂಪರ್। ಲಾಕ್ಷರದ್ರಲ್ಲೆಲ್ಲ ಕಮ್ಮಿ, 98 रुपीस नहीं कम है इधर यूपी में। पेट्रोल कम है, उधर तो 120 तक था, 115 113। 98 ರೂಪಾಯಿ ನನಗೆ ಗೊತ್ತಿರಂಗೆ ಇಲ್ಲಿವರೆಗೂ ಹಾಕ್ಸಿರೋದ್ರಲ್ಲಿ ಮೋಸ್ಟ್ ಚೀಪೆಸ್ಟ್ ರೇಟ್ ಅಂದರೆ ಯು ಪಿಯಲ್ಲಿ 98 रुपीस। ಇಂಡಿಯನ್ ಆಯಿಲಲ್ಲಿ ಚೆಕ್ ಮಾಡಿಲ್ಲ, ಮೋಸ್ಟ್ಲಿ ಇಂಡಿಯನ್ ಆಯಿಲು ಅಷ್ಟೇ ಇರುತ್ತೆ, ಅಂದರೆ 98 ಪಾಯಿಂಟ್ ಸಮಥಿಂಗ್ ಇತ್ತು, ಸೊ 99 ಅಂದ್ಕೊಳ್ಳಿ। ಸೊ ಒಟ್ಟು ಅಂಡರ್ 100 ಇದೆ। ಬೆಂಗಳೂರಲ್ಲಿ ನಾನು ಲಾಸ್ಟ್ ಹಾಕ್ಸಿದಾಗ 113 ಇತ್ತು, ಆಂಧ್ರದಲ್ಲೂ 114 ಆಲ್ಮೋಸ್ಟು, ಎಲ್ಲ ಒಂದು ಕಡೆ ಪವರ್ ಹಾಕ್ಸಿದೆ ಅಲ್ಲಿ 121, ಅದು ಆಂಧ್ರದಲ್ಲಿ ಹೈದ್ರಾಬಾದಲ್ಲಿ। ಮಿಕ್ಕಿದ ಕಡೆ ಎಲ್ಲ 107 110 13 ಇದೇ ಥರನೇ ಇತ್ತು, ಜಾಸ್ತಿ ಅಬ್ಸರ್ವ್ ಮಾಡಿಲ್ಲ, ಬಟ್ ಹಂಗೆ ಇತ್ತು। ಪೆಟ್ರೋಲ್ ಸಿಗ್ತಾ ಇದೆ, ಬನ್ನಿ 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 ಎಲ್ಲ ಲದಾಖಕ್ಕೆ ಬನ್ನಿ, ಕಮ್ ಟು ದ ಮೌಂಟೇನ್ಸ್। ಓಕೆ, ಸೊ ಈಗ ಯಮುನಾ ಎಕ್ಸ್ಪ್ರೆಸ್ ಹೈವೇನ ರೀಚ್ ಆಗಿದ್ದೀವಿ, ಈಗ ಜಸ್ಟ್ ಎಂಟ್ರಿ। ಬೆಣ್ಣೆ ಇದ್ದಂಗೆ ಐತೆ ರೋಡು। ಸೊ ಯೂಶ್ವಲಿ ಡೆಲ್ಲಿಲಿರೋಂಥ ಫುಲ್ಲು ಸೂಪರ್ ಬೈಕ್ ಗ್ಯಾಂಗ್ಸ್ ಎಲ್ಲ ಜಾಸ್ತಿ ಇದೇ ರೋಡೇ ಯೂಸ್ ಮಾಡೋದು। ತುಂಬ ಜನ ನೈಟ್ ರೈಡ್ ಆಗಲಿ ಅಥವಾ ಏನೋ ಬ್ರೇಕ್ಫಾಸ್ಟ್ ರೈಡ್ ಆಗಲಿ ಎಲ್ಲ ಈ ಕಡೆನೇ ಬರೋದು ಜಾಸ್ತಿ, ಯಮುನಾ ಎಕ್ಸ್ಪ್ರೆಸ್ ಹೈವೇ। ನೋಡಿ ಹೆಂಗಿದೆ ರೋಡು, ಫುಲ್ಲು ಖಾಲಿ। ಸೊ ಈ ರೋಡಲ್ಲಿ ಬಂದರೆ ಮೇನ್ ಏನು ಗೊತ್ತಾ, ಇದಕ್ಕೆ ಡೆಲ್ಲಿ ಟ್ರಾಫಿಕ್ ಅವಾಯ್ಡ್ ಮಾಡ್ಬೋದು, ಆರಾಮಾಗಿ ಹೋಗ್ಬೋದು ಇಲ್ಲಿ। ನೋಯ್ಡಾ 176, ಡೆಲ್ಲಿ 218। वो गाड़ी का कट गया, एक सेकंड। और गाड़ी अपना यूपीआई करना, कैश देना है। यूपी वो पीछे भाई रोको, मैं वहीं रोक ले रहा तू, अरे मैं रोक ले तू, बड़ा भाई बड़ा यूपीआई ले रहे। कैश कितने का है? 45 रुपये। नंबर बताओ तो तुम, नंबर कैश ले लेते हैं, कैश ले। नहीं दे दो चाचा नंबर बता दियो। KX 8840 कितना 45 है? 45। ಓಕೆ, ಸೊ 45 ರೂಪಾಯಿ ತೊಗೊಂಡಿದ್ರೆ 45 ರೂಪಾಯಿ ಎಲ್ಲಿವರೆಗೂ ಅಂತಂದರೆ ಮೋಸ್ಟ್ ಪ್ರಾಬಬ್ಲಿ ಇದು ಏನೋ ನೋಯ್ಡಾವರೆಗೂ। ಯಾಕಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಆ ಕಡೆಯಿಂದ ಬಂದಿದ್ದೆ, ಲೈಕ್ ಅಲ್ಲಿಂದ ಇನ್ನೊಂದು ನೋಡಿ ಅಲ್ಲಿ ಕನೆಕ್ಟ್ ಆಗೈತೆ ನೋಡಿ, ಆ ರೋಡಲ್ಲಿ ಬಂದಿದ್ದು ನಾನು। ಇದು ಹೊಸ ರೋಡ್, ಇದು ಮುಂದೆ ಇನ್ನೊಂದು ಟೋಲ್ ಇದೆ। ಸೊ ಡೆಲ್ಲಿ 176 ಇಲ್ಲಿಂದ। ಮಜಾ, ಒಳ್ಳೆ ಮಜಾ ಬಂತು ಗುರು। ಬೆಳಗ್ಗೆ ಇದ್ದಿದ್ದ ಆ ಟೆನ್ಷನ್ನು, ಆ ರೋಡ್ ಸರಿ ಇಲ್ದಿರೋ ಟೆನ್ಷನ್ ಎಲ್ಲ ಹೊರಟೈತೆ। ಮೈಂಡ್ ಒಂಥರ ಫ್ರೆಶ್ ಆಫ್ ಆಯ್ತು ಈಗ। ಅವರೆಲ್ಲ ಬಸ್ಸಕ್ಕೆ ಕಾಯ್ತಾ ಇರ್ತಾರೆ ನೋಡಿ, ಇಂಥ ಸಣ್ಣ ಜಾಗದಲ್ಲೆಲ್ಲ ನೀರು ಮಾರ್ತಾ ಇರ್ತಾರೆ। ಯೂಶ್ವಲಿ ಇಲ್ಲಿ ಏನೂ ಸಿಗೋಲ್ಲ, ಒಂದು 50 ಕಿಲೋಮೀಟ್ರ್ವರೆಗೂ ಏನೂ ಸಿಗೋಲ್ಲ। 50 ಕಿಲೋಮೀಟ್ರ್ ಆದಮೇಲೆ ಒಂದೊಂದು ಫ್ಯೂಲ್ ಸ್ಟೇಷನ್ನು ಮತ್ತು ಕೆಫೆಟೇರಿಯಾಸು ಎಲ್ಲ ಇರುತ್ತೆ। ಹೈವೇ ಪಕ್ಕನೇ ನೋಡಿ ಈ ಥರ EV ಚಾರ್ಜಿಂಗ್ ಸ್ಟೇಷನ್ನು, ಪೆಟ್ರೋಲ್ ಬಂಕು, ಕೆಫೆಟೇರಿಯಾ ಎಲ್ಲ ಸಿಗುತ್ತೆ। 299 ಅದು ಹೆಂಗೆ ಹೊಡಿತಾರು ಗುರು, 180ಗೆ ನನಗೆ ಪಕ ಅಂತ ತಾಣ ಸಾಕಪ್ಪ ಸ್ಪೀಡು। ಏನಿಲ್ಲ ಬ್ರೋ, ಅದು ಅಭ್ಯಾಸ ಆದರೆ ಏನಾಗಲ್ಲ, ಅಭ್ಯಾಸ ಆಗಬೇಕು। ಸೊ ಈ ಟಾಪ್ ಬಾಕ್ಸಲ್ಲಿ ಏನೇನು ಇಡ್ತೀನಿ ಅಂತ ತೋರಿಸ್ತೀನಿ ಈಗ। ತುಂಬ ಜನ ಕೇಳ್ತಾಯಿದ್ರಿ ಏನೇನು ಇಟ್ಟಿದ್ದೀರಾ ಟಾಪ್ ಬಾಕ್ಸಲ್ಲಿ ಅಂತ। ಈಗ ಒಂದು ವಿಂಟರ್ ಜಾಕೆಟ್ ಇಟ್ಟಿದ್ದೀನಿ, ಡೆಕಾಥ್ಲಾನಲ್ಲಿ ತೊಗೊಂಡಿದ್ದು, ಪ್ಲಸ್ ಅದರಲ್ಲಿ ಇದಿತ್ತು, ಬಿದ್ದೋಯ್ತಾ ಇಲ್ಲ, ಮ್ಯಾಟ್ ಡಾಗ್ದು ಇಲ್ಲಿ 2 ಲೈಟ್ಸ್ ಇದ್ರೊಳಗೆ, ಲೈಟ್ದು ಕವರ್ ಇಲ್ಲಿ ಇಟ್ಟಿದ್ದೀನಿ ಒಳಗಡೆ। ಮತ್ತು ಒಂದು ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಕೆಳಗಡೆ ನೋಡಿ ಈ ಥರ ಫೋಮ್ ಶೀಟ್ ಹಾಕಿದ್ದೀನಿ ಕೆಳಗಡೆಗೆ, ಅಂದರೆ ನೀಟಾಗಿ ಪ್ಯಾಕ್ ಹಾಕಿ ಕುತ್ಕೊಳ್ಳಿಂತ ಸೈಡ್ಗೂ ಹಂಗೆ ಹಾಕಿದ್ದೀನಿ। ಈ ಬಟ್ಟೆ ಒಂದು ಇಟ್ಟಿದ್ದೀನಿ, ಆ್ಯಕ್ಚುಲಿ ನಾನು ನೋಡಿದೆ ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು ಇದ್ರ ಜೊತೆ ಫ್ರಿಕ್ಷನ್ ಆಗಿ ಅದಕ್ಕೆ ಬಟ್ಟೆ ಒಂದು ಇಟ್ಬಿಟ್ಟು ಹಾಕಿದ್ದೀನಿ। ಅದಾದಮೇಲೆ ಇಲ್ಲಿ RCB, ಕರ್ನಾಟಕ, ಇಂಡಿಯಾ 3 ಫ್ಲ್ಯಾಗ್ ಇದೆ, ಪ್ಲಸ್ಸು ನನ್ನ ಪವರ್ ಬ್ಯಾಂಕ್, ಗಾಗಲ್ಸ್, ಇದು ಮೈಕ್, ಆಮೇಲೆ ಇನ್ನೊಂದು ಮೈಕು, ಇದು ಬ್ಯಾಟ್ರಿ ಮತ್ತು ಅಡಿಟಿವ್ಸು, ಪ್ಲಸ್ ಒಂದು ರೈನ್ ಜಾಕೆಟು, ರೈನ್ ಕೋಟು। ಸೊ ಇಷ್ಟೂ ನಾನು ನನ್ನ ಟಾಪ್ ಬಾಕ್ಸಲ್ಲಿ ಇಡ್ತೀನಿ ಅಷ್ಟೇ। ಎಲ್ಲ ಸೇರಿ ನನಗೆ ಗೊತ್ತಿರೋಂಗೆ ಅಮ್ಮಮ್ಮ ಅಂದರೆ ಒಂದು 7.5 kg ಇನ್ಕ್ಲೂಡಿಂಗ್ ದ ಟಾಪ್ ಬಾಕ್ಸ್ ಬಂದಿತ್ತು ನಾನು ಮನೇಲಿ ವೇ ಮಾಡಿದಾಗ।
ಸೊ ಇಷ್ಟು. ಆಮೇಲೆ ಇಲ್ಲಿ ಒಂದು ಬಾಚಣಿಗೆ ಇದೆ, ಒಂದು ಸ್ವಿಸ್ ನೈಫ್ ಇದೆ, ಎಮರ್ಜೆನ್ಸಿಗೆ ಎನಿ ಟೈಮ್ ಇಟ್ಕೊಂಡಿರ್ತೀನಿ. ಇಲ್ಲಿ ಫೆವಿಕ್ವಿಕ್ ಇದೆ. ಅದಾದಮೇಲೆ ಇಲ್ಲೇನೂ ಇಲ್ಲ, ಇಲ್ಲೊಂದು ಸ್ವಲ್ಪ ದಾರ ಇದೆ ಅಷ್ಟೇ. ಸೊ ಇಷ್ಟು ನನ್ನ ಟಾಪ್ ಬಾಕ್ಸಲ್ಲಿ ಇರುತ್ತೆ ಎನಿ ಟೈಮ್. ಓಕೆ, ಸೊ ನಾಷ್ಟ ಮಾಡಿ ಹೊಡ್ತೀನಿ. ಸೊ ಇವತ್ತು ಲೈಫಲ್ಲೇ ಫಸ್ಟ್ ಟೈಮು ಇಷ್ಟೊಂದು ಕಾಸ್ಟ್ಲಿಯಷ್ಟು ಇಡ್ಲಿ ತಿಂತಾಯಿದ್ದೀನಿ. ಅಶೋಕ ಹೋಟಲು ಇಷ್ಟು ಕಾಸ್ಟ್ಲಿ ಇಲ್ಲ ಆಗಿರೋ, ನಿಜವಾಗ್ಲೂ ಹೇಳ್ತೀನಿ. ಆ ಥರ ಇದೆ. 658 ರೂಪಾಯಿ ಆಗಿದೆ. ಹಾಂ, 658 ರೂಪಾಯಿ. ಎಷ್ಟು ಇಡ್ಲಿಗೆ ಅಂತೀರಾ? 6 ಇಡ್ಲಿಗೆ. ನೋಡಿ, ಯಾರಿಗಿಡ್ಲಿ ಅಂತ ನಮಗೆ ಇಟ್ಬಿಟ್ರಿ ಇವರು. ನೋಡಿ, ಅದೇ ವಾಂಗೋ ಅಂತೆ. ಸೊ ಕೇಳಿದೆ ಅವ್ರಿಗೆ ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅಂತ. ಅವರು ಸರ್ ಈ ಬಾಡಿಗೆನೇ ಅಷ್ಟು ಹೇಳ್ತಾರೆ ಸರ್, ಕ್ಲೀನಿಂಗ್ ಬೇರೆ ಸಪ್ರೇಟ್ ಕೊಡಬೇಕಂತೆ, ಅದು ಇದು ಅಂತ ಏನೇನೋ ಹೇಳಿದ್ರು. ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ಈ ಜಾಗ ಬಿಟ್ಟರೆ ಇನ್ನು ಯಾವ ಜಾಗದಲ್ಲೂ ನಿಮಗೆ ಮಾರಕ್ಕೆ ಬಿಡಲ್ಲ. ಸೊ ಇಲ್ಲಿ ಸ್ಪೆಸಿಫೈಡ್ ಜಾಗ ಇರುತ್ತೆ, ಅಲ್ಲೇ ಪೆಟ್ರೋಲ್ ಬಂಕು, ಫುಡ್ ಕೋರ್ಟ್ಸು ಇವೆಲ್ಲ ಇಲ್ಲೇ ಇರುತ್ತೆ. ಸೊ ಇವ್ರು ಇಲ್ಲೇ ಮಾರಬೇಕು. ಇವ್ರು ವಿಧಿ ಇಲ್ಲ, ಅವ್ರು ಎಷ್ಟು ಅಮೌಂಟ್ ಕೇಳ್ತಾರೆ ಅಷ್ಟು ಅಮೌಂಟ್ ಇವ್ರು ಕೊಟ್ಬಿಟ್ಟು ಹಾಕ್ಬೇಕು. ಸೊ ಇಲ್ಲಿ KFCನೂ ಇದೆ. ಮಲ್ಟಿನ್ಯಾಷನಲ್ಗಾದರೆ ಟೆನ್ಷನ್ ಇರೋಲ್ಲ, ಅವ್ರಿಗೇನು ಬ್ರ್ಯಾಂಚ್ ಪ್ರೆಸೆನ್ಸ್ ಇರಬೇಕು. ಬಟ್ ಇಂಥವರೆಲ್ಲ ಏನು ಮಾಡೋಕ್ಕಲ್ಲ, ನಮ್ಮೆಲ್ಲ ಹಾಂ, ಅವ್ರ ರೇಟ್ ಫಿಕ್ಸು. ಪ್ಲಸ್ ಅವ್ರದ್ದು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಅವ್ರಿಗೆ ಟೆನ್ಷನ್ ಆಗಲ್ಲ, ಒಂದು ಬ್ರಾಂಚ್ ಹೋದ್ರೂ ನಡೀತದೆ. ಸೊ ಅಂತೂ ಇಂತೂ 3 ಇಡ್ಲಿ 6 ಇಡ್ಲಿಗೆ 600 ರೂಪಾಯಿ. ಸೊ ಈಗ ಟೇಸ್ಟ್ ಮಾಡೋಣ. ಟೇಸ್ಟ್ ಬಂದ್ಬಿಟ್ಟು ಸ್ವಲ್ಪ ಗಟ್ಟಿ ಇದೆ. ಸಾಂಬಾರು ಹೆಂಗಿದೆ ಗೊತ್ತಾ ಬ್ರೋ? ಸಾಂಬಾರು ನುಗ್ಗೆಕಾಯಿ ಸಾರು ಮಾಡ್ತೀವಿ ಗೊತ್ತಾ ಮನೇಲಿ, ಹಂಗಿದೆ. ಬಟ್ ಏನು ಹೇಳಿ, ನಮ್ಮ ಉಡುಪಿ ಸ್ಟೈಲ್ ಸಾಂಬಾರು. ಅದಕ್ಕೆ ಆ ಸಾಂಬಾರು ಮ್ಯಾಚ್ ಮಾಡೋಕ್ಕೆ ಎಲ್ಲೂ ಆಗಲ್ಲ. ಓ, ಚಟ್ನಿ ಬೇಕಾದ ಚಟ್ನಿ ಬೇಕಾದ ಕೆಂಪು ಚಟ್ನಿ ಸ್ವಲ್ಪ ಓಕೆ. ಚಟ್ನಿ ಇಡ್ಲಿ ಚೆನ್ನಾಗಿದೆ, ಓಕೆ. ನೀವು ಎಷ್ಟು ಕಾಸ್ಟ್ಲಿ ಇಡ್ಲಿ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಈಸ್ಟರ್ನ್ ಫೆರಿಫೆರಲ್ ರಿಂಗ್ ರೋಡ್ ಹೇಳಿದ್ನಲ್ಲ, ಅದು ಬೈಕ್ ಕ್ಲೋಸ್ ಮಾಡೋರು ಅಂತೆ ಈಗ ರೀಸೆಂಟಾಗಿ. ನೋಯ್ಡಾ ಮೇಲೆ ಹೋಗ್ಬೇಕು. ಸೊ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಯಮುನಾ ಹೈವೇಯಿಂದ ಎಕ್ಸಿಟ್ ಆಗಿ ಅಲ್ಲಿಂದ ಈಸ್ಟರ್ನ್ ಫೆರಿಫೆರಲ್ ಎಕ್ಸ್ಪ್ರೆಸ್ ವೇ ಅಂತ ಇದೆ, ಅದರಲ್ಲಿ ಹೋಗಿ ನಾನು ಪಾನಿಪತ್ಗೆ ಹೋಗಿದ್ದಿದ್ದು, ಅಲ್ಲಿಂದ ಚಂಡೀಗಢ್ಗೆ. ಇವಾಗ ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರಂತೆ. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಡೆಲ್ಲಿಲಿ, ಅವ್ನಿಗೆ ಫೋನ್ ಮಾಡಿ ಕೇಳಿದೆ, ಈಗೇನೋ ಕ್ಲೋಸ್ ಮಾಡಿದ್ದಾರೆ, ಯಮುನಾ ಮಾತ್ರ ಬಿಡ್ತಾ ಇದ್ದಾರೆ, ಮಿಕ್ಕಿದ ಎಕ್ಸ್ಪ್ರೆಸ್ ವೇ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಬೈಕಿಗೆ ಅಂತಂದರು. ಸೊ ಇವಾಗ ನಾವು ನೋಯ್ಡಾ ಒಳಗಡೆಯಿಂದನೇ ಹೋಗಬೇಕು, ಟ್ರಾಫಿಕಲ್ಲಿ ಏನು ಮಾಡೋಕ್ಕಾಗಲ್ಲ. ಟೋಲ್ ನೋಡಿ, ಟೋಲ್ ಬೂತು 10 ಲೇನ್ ಇದೆ, ಸಿಕ್ಕಾಪಡೆ ದೊಡ್ಡದು ಟೋಲ್ ಬೂತು. ಇದಿಷ್ಟು ಬರೀ ಹೋಗೋದಕ್ಕೆ ಮಾತ್ರ, ಬರೋದಕ್ಕೆ ಆ ಕಡೆ ಇದೆ. ಎಷ್ಟು ಲಾಸ್ಟ್ ಟೈಮ್ 205 ರೂಪಾಯಿ ಕೊಟ್ಟಿದ್ದೆ, ಮೋಸ್ಟ್ಲಿ ಈ ಟೈಮ್ ಜಾಸ್ತಿನೇ ಇರುತ್ತಿನ್ನ. ಸೊ 2 ವೀಲರ್ಗೆ ಸಿಂಗಲ್ಲು 90, ರಿಟರ್ನ್ 260. ಇಷ್ಟೊಂದು ಕಮ್ಮಿ ಮಾಡಿಬಿಟ್ಟವ್ರೆ. ಚಾರೋಕ ಎಕ್ಸಾತ್ ಇದು ಇಲ್ಲ, ಎಲ್ಲ ಒಟ್ಟಿಗೆ ತೊಗೊತೀನಿ ಬಿಡಿ, ಎಲ್ಲ ಒಟ್ಟಿಗೆ ತೊಗೊತಾ ಇದ್ದೀನಿ. हाँ 360 है, वही 10 रुपये. हाँ सॉरी दे दो, 50 दे दो. मैं 260 सोचा. 10 रुपीज़ नहीं है. ಓಕೆ. ಸೊ 360 ಕೊಟ್ಟರೆ 4 ಬೈಕ್ಸ್ಗೆ. ಅವ್ರು ಹೋಗಿದ ತಕ್ಷಣ ಅಲ್ಲಿ ಇದು ಮಾಡಿಬಿಟ್ಟಿದ್ದಾರೆ, ಫೋನ್ಪೇ ಮಾಡಿಬಿಟ್ಟಿದ್ರು. ಸೊ 360 ಅಂತಂದರೆ 90 ರೂಪಾಯಿ ಒಬ್ರಿಗೆ. ಅವ್ರು ಲಾಸ್ಟ್ ಟೈಮ್ ತೊಗೊಂಡಾಗ 205 ರೂಪಾಯಿ ಬರೋ ಒಂದು ಬೈಕಿಗೆ ತೊಗೊಂಡಿದ್ರು. ಅದನ್ನು ಮೋಸ್ಟ್ಲಿ ಈಸ್ಟರ್ನ್ ಫೆರಿಫೆರಲ್ ರಿಂಗ್ ರೋಡ್ವರೆಗೂ ಇರಬೇಕು. ಈಗೇನೋ ಈಸ್ಟರ್ನ್ ಫೆರಿಫೆರಲ್ ಬಿಡ್ತಾ ಇಲ್ವಂತೆ. ಆ್ಯಕ್ಚುಲಿ ಬಿಟ್ಟಿದ್ರೆ ಸಕ್ಕದಾಗಿರೋದು, ಯಾಕಂದರೆ ಅಲ್ಲಿಂದ ಸೀದಾ ಪಾನಿಪತ್ತು ಸೇಮ್ ರೋಡು, ಸೇಮು ಡಿಟ್ಟೋ. ಅದೊಂದು ಸ್ವಲ್ಪ ಚಿಕ್ಕದಿರ್ಬೋದು ಅಷ್ಟೇ. ಇದು ಬೈಕ್ ಜಾಗ ಎಲ್ಲ ಸ್ವಲ್ಪ ಚಿಕ್ಕದಿದೆ, ಆಲ್ಮೋಸ್ಟ್ 3 ಲೇನ್. ಅದೂ ಆರಾಮಾಗಿ ಹೋಗ್ಬೇಕಾಯ್ತು. ಹೋಗ್ಲಿ ಬಿಡಿ, ಈಗ ಏನು ಮಾಡೋಕ್ಕಲ್ಲ. ಭಾನುವಾರ ನೋಡೋಣ, ಅಲ್ಲಿ ಗ್ರೇಟರ್ ನೋಯ್ಡಾ ರೋಡ್ ಏನಾದರೂ ಫ್ರೀ ಇದೆಯಾ, ಅಂದರೆ ಲೈಕ್ ಟ್ರಾಫಿಕ್ ಕಮ್ಮಿ ಇದೆಯಾ ನೋಡಿಕೊಂಡು ಹೋಗ್ಬಿಡ್ಬೇಕು. ಇಲ್ಲ ಅಂತಂದರೆ ಹೆವಿ ಕಷ್ಟ ಗುರು, ಸೆಕೆ. ಹಿಂಗೇನೋ ಹೋಗ್ಬಿಡ್ಬೋದು ಎಷ್ಟೇ ಬಿಸಿಲಿದ್ರೂ. ಮೇನು ಅಲ್ಲಿ ಹೆವಿ ಅಂದರೆ ಹೆವಿ ಟ್ರಾಫಿಕ್ ಇದ್ದರೆ ಸೆಕೆಗೆ ಆಗಲ್ಲ. ನೋಡೋಣ. ಲಾಸ್ಟ್ ಟೈಮು ಇದೇ ರೋಡಲ್ಲಿ 48 ಡಿಗ್ರಿ ಇತ್ತು, ಆವಾಗ ಕಾಲುಗಳೆಲ್ಲ ಬೊಬ್ಬೆ ಬಂದುಬಿಟ್ಟಿದ್ವು. ಗಾಡಿ ಟೆಂಪ್ರೇಚರ್ 96 ಇದೆ. ಮೇನ್ ಗಾಡಿ ಟೆಂಪ್ರೇಚರ್ ನೋಡ್ಕೋಬೇಕು. 108, 109, 108ವರೆಗೂ ಓಕೆ. 108 ಮೇಲೆ ಹೋಯ್ತು ಅಂತಂದರೆ ನಿಲ್ಲಿಸ್ಬಿಡ್ತೀನಿ ಎಲ್ಲಾದರೂ. ಸದ್ಯಕ್ಕೆ ಇನ್ನೂ ಯಾವತ್ತೂ ಹೋಗಿಲ್ಲ. 107 ಏನೋ ಲಾಸ್ಟು. ಸೊ ತುಂಬ ಜನ ಆಗಲೇ ಲದಾಖಲ್ಲಿದ್ದಾರೆ, ಆಗಲೇ ಮೆಸೇಜ್ ಆಗ್ತಾಯಿದ್ರು
ಸ್ವಲ್ಪ ಜನ ವಾಪಸ್ ಬರ್ತಾ ಇದ್ದಾರೆ, ಸ್ವಲ್ಪ ಜನ ಇನ್ನೂ ಈಗ ಹೋಗ್ತಾವ್ರೆ ಅಂದವೇ ಇದ್ದಾರೆ. ಲೇಯಲ್ಲಿ ಸ್ವಲ್ಪ ಜನ ಫ್ಲೈಟಿಂದ ಎಲ್ಲ ಬಂದಿರೋರು ಇದ್ದಾರೆ. ಅಲ್ಲಿ ಎಲ್ಲ ಮೆಸೇಜ್ ಆಗ್ತಾಯಿದ್ರು ಸಿಗೋಣ ಅಂತ. ಅಂದವೇ ಯಾರು ಸಿಗ್ತಾರೋ ಗೊತ್ತಿಲ್ಲ. ಅಷ್ಟೇ. ಈಗ ನೋಡಿ ಒಂದು ಸ್ವಲ್ಪ ಹೊತ್ತು ಸ್ವಲ್ಪ ಸ್ಪೀಡಾಗಿ ಹೋದ್ರೆ ಮುಗೀತು. ಇನ್ನು ಆರಾಮಾಗಿ ನೋಡಿ 100, 110 ಹೋಗ್ತಾ ಇರ್ತೀವಿ. ಅದೆಲ್ಲ ಒಂದು 2 ನಿಮಿಷ ಸಡನ್ ಆ ಒಂದು ಅಡ್ರಿನಲ್ ರಶ್ಶು ಬೇಕಾಗಿರೋ ಟೈಮಲ್ಲಿ ಮಾತ್ರ ಹಂಗೆ ಹೋಗ್ತೀವಿ. ಆಮೇಲೆ ಸೈಲೆಂಟಾಗಿ ಆರಾಮಾಗಿ ಹೋಗ್ತಾ ಇರ್ತೀವಿ. ಓಕೆ, ಸೊ ಇಲ್ಲಿ 70 ರೂಪಾಯಿ ಟೂ ವೀಲರ್ಗೆ. ನಾನು ಹೇಳಿಲ್ವಾ 205 ರೂಪಾಯಿ ಕಟ್ಟಿದ್ದೆ ಅವತ್ತು ಅಂತ. ಸೊ ಈಗ 70, ಒಂದು 90 ಎಷ್ಟಾಯಿತು, 160 ಆಯಿತು. ನೀರು ಕುಡಿಯೋಕ್ಕೆ ನಿಲ್ಸೋರು. ಐಡ್ಲಿಂಗು ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಸೊ ಇಲ್ಲೇ ಇನ್ನೊಂದು ಅರ್ಧ ಅವರ್ ರೆಸ್ಟ್ ತೊಗೊಂಡು ನೀರು ಕುಡಿದು ಹೊಡ್ತೀವಿ. ಎಷ್ಟು ಡಿಗ್ರಿ ಇದೆ ಬ್ರೋ ನೋಡಿದ್ರಾ? 44 ಇದೆಯಾ? ಓಬ್ಬೋ, ಪರವಾಗಿಲ್ಲ. ಲಾಸ್ಟ್ ಟೈಮ್ 48 ಇತ್ತು ನಾನು ಈ ರೋಡಲ್ಲಿದ್ದಾಗ. ಹಾಂ. ಓಕೆ, ಸೊ ರೆಸ್ಟ್ ಆಯಿತು. ಈಗ ಆಲ್ಮೋಸ್ಟ್ 2 ಗಂಟೆ ಟೈಮು, 2-2:30 ಆಗ್ತಾ ಬರ್ತಾಯಿದೆ. ಈಗೇನಿದ್ರು ಸೀದಾ ಡೆಲ್ಲಿ ದಾಟ್ಬಿಡ್ಬೇಕು. ಡೆಲ್ಲಿ ದಾಟ್ಬಿಟ್ರೆ ಒಂಥರ ನೆಮ್ಮದಿ. ಇಲ್ಲ ಅಂದರೆ ಟ್ರಾಫಿಕ್ ಜಾಸ್ತಿ ಆಗ್ಬಿಡುತ್ತೆ. ನೋಡೋಣ, ಇವತ್ತು ಭಾನುವಾರ ಕಮ್ಮಿ ಇರುತ್ತೆ ಅಂತ ನನ್ನ ಹೋಪ್ಸು. ಬಟ್ ಹೇಳೋಕ್ಕಾಗಲ್ಲ, ಡೆಲ್ಲಿ ಅಲ್ವಾ, ಯಾವಾಗ ಬೇಕು ಅವಾಗ ಇದಾಗ್ಬಿಡುತ್ತೆ. ಓಕೆ, ಸೊ ಇವಾಗ ರೆಸ್ಟ್ ತೊಗೊಂಡು ಹೊರಟಿದ್ದೀವಿ. ಬೇಗ ಡೆಲ್ಲಿ ದಾಟಿಬಿಟ್ರೆ ಸಾಕು. ಡೆಲ್ಲಿ ದಾಟಿ ಪಾನಿಪತ್ ರೂಟಲ್ಲಿ ಇದಕ್ಕೆ ಹೋಗ್ಬೇಕು, ಚಂಡೀಗಢಿಗೆ. ಸೊ ನೋಯ್ಡಾಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು. ಮುಂಚೆ ಅದು ಈಸ್ಟರ್ನ್ ಫೆರಿಫೆರಲ್ ರೋಡಲ್ಲಿ ಹೋಗ್ಬಿಟ್ಟಿದ್ದೆ, ನೋಯ್ಡಾ ಒಳಗಡೆ ಬಂದಿರಲಿಲ್ಲ. ಏನು ಗುರು ಹಿಂಗೈತೆ. ಅವಾಗಿಂದ ನನಗೆ ಗೊತ್ತಿರೋ ಒಂದು 4 ಕಿಲೋಮೀಟ್ರ್ ಬಂದಿದ್ದೀವಿ. ಮರಗಳು ಲೈನಾಗಿ ಹಾಕವ್ರೆ, ಮಧ್ಯ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಸಾಕಾದ ಮೇಂಟೈನ್ ಮಾಡವ್ರೆ. ಪ್ಲಸ್ ಬಿಲ್ಡಿಂಗುಗಳು ನೋಡಬೇಕು, ಎಲ್ಲ ಒಂದೊಂದು ಮಾಸ್ಟರ್ ಪೀಸ್ಗಳು ಹಂಗೈತೆ. ಏನೋ ಯೂನಿಕ್ ಡಿಸೈನ್ಗಳು. ಯಪ್ಪ, ನೋಯ್ಡಾ ಇಷ್ಟೊಂದು ಇಂಪ್ರೂವ್ ಆಗೈತಾ? ಪ್ರತಿಯೊಂದು ಟೆಕ್ ಪಾರ್ಕು ಇದೆ, ಅಂದರೆ ಪ್ರತಿಯೊಂದು ಕಂಪ್ನಿನೂ ನೋಯ್ಡಾಲಿದೆ. ಈ ಕಡೆ ನೋಡಿದ್ರು ಬಿಲ್ಡಿಂಗ್ಗಳು, ಈ ಕಡೆ ನೋಡಿದ್ರು ಬಿಲ್ಡಿಂಗ್ಗಳು, ಎದುರುಗಡೆ ನೋಡಿದ್ರು ಬಿಲ್ಡಿಂಗ್ಗಳು, ಬಿಲ್ಡಿಂಗು. ಇದು ರೋಡು ಓಕೆ ಫ್ರೀ ಇದೆ. ಬಟ್ ಏನಂದರೆ ಅದೇ ನೋಡಿ, ಈ ಥರ ಮೂವಿಂಗ್ ಟ್ರಾಫಿಕ್ಕು. ಬಟ್ ಪರವಾಗಿಲ್ಲ, ಸ್ಟ್ಯಾಂಡಿಂಗ್ ಟ್ರಾಫಿಕ್ ಇಲ್ಲ, ಪರವಾಗಿಲ್ಲ. ತುಂಬ ಮರ ಬೆಳೆಸಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮದು ಹಿಂಗೆ ಇತ್ತು ಬೆಂಗಳೂರು ಒಂದು ಕಾಲದಲ್ಲಿ, ಗಾರ್ಡನ್ ಸಿಟಿ. ತುಂಬ ಮರಗಳು ಕಟ್ ಮಾಡಿಬಿಟ್ರು. ಪರವಾಗಿಲ್ಲ, ಆವಾಗಿಂದ 90 ಬರ್ತಾಯಿದ್ದೀವಿ. ಮೂವಿಂಗ್ ಟ್ರಾಫಿಕ್ ಇದೆ. ಸದ್ಯಕ್ಕೆಲ್ಲೋ ಸಿಗ್ನಲ್ ಸಿಕ್ಕಿಲ್ಲ. ಗೊತ್ತಿರೋ ಒಂದು 40-50 ಕಿಲೋಮೀಟ್ರ್ ಹಿಂಗೆ ಇದೇ ರೋಡಲ್ಲಿ ಹೋಗ್ಬೇಕು ಅನಿಸುತ್ತೆ. ನೋಡಲಿಲ್ಲ, ನಾನು ಮ್ಯಾಪ್ ನೋಡಲಿಲ್ಲ. ಅಲ್ಲಿ CK ಹಾಕಿದ್ದಾರೆ ಮ್ಯಾಪು, ಎಲ್ಲ ಫಾಲೋ ಮಾಡ್ತಾಯಿದ್ದೀವಿ. ಇನ್ನೊಂದೇನೆಂದರೆ ಅವ್ರು 4 ಜನ ಇಂಟರ್ಕಾಮಲ್ಲಿ ಕನೆಕ್ಟೆಡ್ ಇದ್ದಾರೆ, ನಾನು ಒಬ್ಬನೇ ಕನೆಕ್ಟ್ ಇಲ್ಲ. ಬಾಬಾ ನೋಡಿ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು ಇವರು. ನೋಡು ಯಪ್ಪ, ಅಲ್ಲಿ ನೋಡಿ ಏನು ಬಿಲ್ಡಿಂಗ್ಗಳು ಇವರು ಇಲ್ಲಿ. ಒಬ್ಬ ಒಂದಕ್ಕಿನ್ನ ಒಂದು ನೋಡಿ, ಒಂದಕ್ಕಿನ್ನ ಒಂದು. ಅದು ಯುನಿಕ್ ಡಿಸೈನ್ಗಳು ಬೇರೆ. ಯಾವುದಾದ್ರೂ ನೋಯ್ಡಾಗೆ ಅಂತಲೇ ಬರಬೇಕು ಯಾವುದಾದ್ರೂ. ಇದನ್ನೆಲ್ಲ ನೋಡೋಕ್ಕೆ ಬರಬೇಕೇನೋ. ಎಷ್ಟು ಹೀಟ್ ಇದ್ರೂ ಗಾಡಿ 99 ಒಳಗಡೆ ಮೇಂಟೈನ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ ಗುರು. ಮರಗಳು ನೋಡ್ರಿ, ಅವಾಗಿಂದ ಬರ್ತಾನೆ ಇದ್ದೀನಿ. ಸೇಮ್ ಕಾನ್ಸೆಪ್ಟು ನೋಡಿ. ಫುಲ್ಲು ಈ ಸೈಡ್ ಮರ, ಮಧ್ಯ ಮರ, ಆ ಕಡೆನೂ ಮರ. ಹಿಂಗಿರಬೇಕು ನಮ್ಮ ಬೆಂಗಳೂರು ರೋಡು ಅಂತ ನನಗೆ ತುಂಬ ಆಸೆ.